ವೀಕ್ಷಕರೇ, ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. BM ಭಟ್ ಅವರು ರೋಟರಿಯಲ್ಲಿ ಇಂದು ರೋಟರಿ 3182 ಇದರ ಜಿಲ್ಲಾ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಅವರ ಜೀವನದ ಕುರಿತು, ಅವರ ಸಾಧನೆಗಳ ಕುರಿತು ಒಂದಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲಾಗಿ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸರ್, ತಮಗೆ ಈ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಜಿಲ್ಲೆಯವರು ಅಂದರೆ ರೋಟರಿ ಜಿಲ್ಲೆ ಅದು ಬೇರೆ ರೀತಿಯಲ್ಲಿ ಇದ್ದದಿದ್ರು ಕೂಡ ನಮ್ಮ ಉಡುಪಿ ಜಿಲ್ಲೆಯ ಒಬ್ಬರು ವ್ಯಕ್ತಿ ಗವರ್ನರ್ ಆಗಿ ಆಯ್ಕೆ ಆಗ್ತಾ ಇದ್ದಾರೆ. ಸರ್, ಹೇಳಿ ಸರ್, ಏನು ಅನ್ನಿಸ್ತಾ ಉಂಟು ಹೇಳಿ ಸರ್. ನಿಜವಾಗಿಯೂ ಉಡುಪಿ ಜಿಲ್ಲೆ 3182 ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೂ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಜಿಲ್ಲೆಯಾಗಿ ಹೊರಹೊಮ್ಮಿದೆ ಅನ್ನೋದನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇಂಥ ಒಂದು ಜಿಲ್ಲೆಯಲ್ಲಿ ಗವರ್ನರ್ ಆಗಿ ಒಂದು ವರ್ಷ ಸೇವೆಯನ್ನು ಮಾಡಬೇಕನ್ನುವಂಥ ವಿಶೇಷವಾದ ಒಂದು ಮಹದಾಸೆ ನನ್ನಲ್ಲಿತ್ತು. ಅದಕ್ಕೆ ಸರಿಯಾಗಿ ಈಗ ಈ ವರ್ಷ ನಮ್ಮ ರೋಟರಿ ಜಿಲ್ಲೆ 3182 ಎಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ವಿರೋಧವಾಗಿ ಈ ಒಂದು 26-27 ವರ್ಷದ ರೋಟರಿ ವರ್ಷಕ್ಕೆ ರೋಟರಿ ಡಿಸ್ಟ್ರಿಕ್ಟ್ 3182 ಇದರ ಗವರ್ನರ್ ಆಗಿ ಆಯ್ಕೆಯಾಗಿದ್ದೇನೆ. ಏನು ನನ್ನ ಆಸೆ ಇದೆ ಅದು ಈಡೇರಿದೆ ಅನ್ನೋದನ್ನು ಹೇಳಿ ಒಂದು ಅವಕಾಶ ಇದೆ, ದೊಡ್ಡ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಈ ರೀತಿಯಾಗಿ ಅಂದರೆ ಈ ರೋಟರಿಗೆ ನಿಮಗೆ ಸೇರಬೇಕು ಅಂತೇಳಿ ಯಾವಾಗ ಅನ್ನಿಸಿತು? ಯಾರು ನಿಮ್ಮನ್ನ ಈ ಒಂದು ಸಮಾಜಮುಖಿ ಆಗಿರುವಂಥ ಒಂದು ಸಂಸ್ಥೆಗೆ ತಂದು ಬಿಟ್ರು ಸರ್? 1989ರಲ್ಲಿ 87 ನಾನು ಬ್ರಹ್ಮವರದಲ್ಲಿ ನನ್ನ ವೃತ್ತಿಯನ್ನು ಆರಂಭಿಸಿದ್ದೆ. ಆವಾಗ ನನಗೆ ಇಲ್ಲಿ ಯಾರ ಪರಿಚಯ ಇಲ್ಲ. ನಾನು ಗ್ರಾಮಾಂತರ ಪ್ರದೇಶ ಬಂಡಿಮಠ, ಬಾರ್ಕೂರು ಬಂಡಿಮಠ. ಸೊ ಇಲ್ಲಿ ಯಾರು ಹೆಚ್ಚು ಪರಿಚಯ ಇಲ್ಲ. ಆವಾಗ ನನಗೆ ಅನಿಸ್ತಾ ಇದೆ, ಒಂದಷ್ಟು ಜನ ಸ್ನೇಹಿತರು ಯಾರು ಸಿಕ್ಕಿದ್ರೆ ಅವರೊಂದಿಗೆ ಚರ್ಚಿಸಿ ನಾನೇ ನನ್ನ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ರೀತಿಯ ಒಂದು ಆಸೆ ಇತ್ತು. ಅದಕ್ಕೆ ಸರಿಯಾಗಿ 89ರಲ್ಲಿ ಆ ವರ್ಷದ ಅಧ್ಯಕ್ಷರಾದ ಟಿ ಭಾಸ್ಕರ್ ನಮ್ಮ ಕ್ಲಬ್ಬಿನ ಬ್ರಹ್ಮವರ ಕ್ಲಬ್ಬಿನ ಹಿರಿಯ ಸದಸ್ಯರು ಅವರು ಅಧ್ಯಕ್ಷರಾಗಿ ಆ ವರ್ಷ ನಿಯುಕ್ತಗೊಂಡಿದ್ದರು. ಅವರು ಹಾಗೆ ಚಾಂತಾರ್ ಅಶೋಕ್ ಭಟ್ರು, ಹಾಗೆ ನನ್ನ ಆಪ್ತ ಸ್ನೇಹಿತರು ಶ್ರೀನಿವಾಸ್ ಭಟ್ ಪರಾಗ, ಇವರು ಬಂದು ನನ್ನನ್ನು ಮೀಟ್ ಮಾಡಿದರು ನನ್ನ ಆಫೀಸ್ನಲ್ಲಿ. ನೀವು ರೋಟ್ರಿಯನ್ನು ಸೇರಬೇಕಂತೇಳಿ. ಆ ಹಂತದಲ್ಲಿ ನನಗೆ ರೋಟ್ರಿ ಬಗ್ಗೆ ಹೆಚ್ಚಿಗೆ ಒಂದು ದೊಡ್ಡ ನಾಲೆಜ್, ಆದರೆ ಸೇವಾ ಸಂಸ್ಥೆ ಅನ್ನೋದ್ರ ಬಗ್ಗೆ ಒಂದು ನಾಲೆಜ್ ಇತ್ತು. ಒಂದು ನನ್ನೆಲ್ಲ ಆದಂಥ ಸೇವೆ, ಯಾಕಂದರೆ ನಾನು ಅದಕ್ಕೂ ಮೊದಲು ಕೂಡ ಬಂಡಿಮಠ ಮಾಲಿಂಗೇಶ್ವರ ನಾಗರಡಿಯಲ್ಲಿ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಇದು ಒಂದು ಎಡಿಷನಲ್ ಒಂದು ಅಂತೇಳಿ ಎಸ್ ಅಂತ ಹೇಳಿದೆ. ಹಾಗಾಗಿ ಆ 1989ನಲ್ಲಿ ಭಾಸ್ಕರಯ್ಯವರ ಒಂದು ಅಧ್ಯಕ್ಷ ಅವಧಿಯಲ್ಲಿ ನಾನು ರೋಟರಿ ಬ್ರಹ್ಮಾವರದ ಸದಸ್ಯನಾಗಿ ಸೇರಿ ಸುಮಾರು 37 ವರ್ಷ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಈ ರೀತಿಯ ಸೇವೆಗಳಲ್ಲಿ ನಿಮಗೆ ನೆನಪಿಸಿಕೊಳ್ಳುವಂತಹ ಏನಾದರೂ ಸಮಾಜ ಸೇವೆಗಳು ಬಗ್ಗೆ ತುಂಬಾ ನಡೆದಿದೆ. ಆದರೂ ಕೂಡ ಮುಖ್ಯವಾಗಿ ಅಂದರೆ 1999-2000 ಅಧ್ಯಕ್ಷನಾದಾಗ ವಿಶೇಷ ಒಂದು ಅವಕಾಶ ನನಗೆ ಸಿಕ್ತು. ಬ್ರಹ್ಮಾವರ ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾದಾಗ ಅಂತ ಹೇಳಿದರೆ, ಆವಾಗ ನಮ್ಮ ಸುತ್ತಮುತ್ತ ಹೆಚ್ಚಿನ ಕ್ಲಬ್ ಇರಲಿಲ್ಲ. ಅಷ್ಟು ಗೋಳಿ ಅಂಗಡಿ ತನಕ ಯಾವುದೂ ಇಲ್ಲ. ಈಗ ಬಾರ್ಕೂರು, ಮಂಡತ್ತಿ, ಹಾಗೆ ಕೊಕ್ಕರ್ಣೆ ಆಗಿದೆ, ಸಾಯಿಬರ್ ಕಟ್ಟೆ ಆಗಿದೆ, ಈಚೆಗೆ ಹಂಗಾರ ಕಟ್ಟೆ ಆಗಿದೆ ಎಲ್ಲ. ಆದರೆ ಇಲ್ಲಿ ಎಲ್ಲೂ ಕೂಡ ಆ ಟೈಮ್ನಲ್ಲಿ ಎಲ್ಲೂ ಇರಲಿಲ್ಲ. ಹಾಗೆ ದೊಡ್ಡ ಒಂದು ಏರಿಯಾ ಇತ್ತು ನಮಗೆ. ಅವಕಾಶ ಸೇವೆ ಮಾಡಲಿಕ್ಕೂ ಆವಾಗ ಜನರಿಗೂ ಕೂಡ 99-2000 ಹೆಚ್ಚಿನ ಈ ರೀತಿಯ ಒಂದು ಡೆವಲಪ್ಮೆಂಟ್ ಇರಲಿಲ್ಲ. ಹಾಗಾಗಿ ಜನರಿಗೂ ಕೂಡ ಸೇವೆಯ ಒಂದು ಅವಕಾಶ ಇತ್ತು. ವಿಶೇಷವಾಗಿ 2 ಕಣ್ಣಿನ ಚಿಕಿತ್ಸೆ ಒಂದು ಆಪರೇಷನ್, ಕ್ಯಾಟ್ರೈಟ್ ಆಪರೇಷನ್ ಮಾಡಿದ್ದೆ. ಸುಮಾರು 350 99-2000 350 ಫ್ರೀ ಕ್ಯಾಟ್ರೈಟ್ ಆಪರೇಷನ್. ಆವಾಗ KMC ಒಂದು ಮಾತ್ರ, ಬೇರೆ ಯಾವ ಕೂಡ ಈ ಕಣ್ಣಿನ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಹೋಗಿ 350 ಜನರಿಗೆ ಫ್ರೀಯಾಗಿ ಕ್ಯಾಟ್ರೈಟ್ ಆಪರೇಷನ್ ಆಗಿ ಅದರ ನಂತರದ ದಿವಸದಲ್ಲಿ ಅವರು ನನ್ನ ಆಫೀಸಿಗೆ ಬಂದು ಕೃತಜ್ಞತೆ ಹೇಳುವಾಗ ಹೃದಯ ತುಂಬ, ಯಾಕಂದರೆ ನಮ್ಗೆ ಏನೇ ಖರ್ಚಾದರೂ ಅದು ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಿಜವಾಗಿ ಮತ್ತು ರೋಟರಿಯಲ್ಲಿ ಸೇವೆ ಮಾಡಬೇಕು ಇನ್ನು. ಹಾಗೆ ನಂತರ ಬೇರೆ ಬೇರೆ 28 ಲೋ ಕಾಸ್ಟ್ ಹೌಸ್ ಇಲ್ಲಿ ಸುತ್ತಮುತ್ತ ಜನರಿಗೆ ರೋಟರಿ ಬ್ರಹ್ಮ ಮುಖಾಂತರ ಗ್ರ್ಯಾಂಟ್ ಮುಖಾಂತರ, ಹಾಗೆ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಒಂದು ವಿಶಾಲವಾದ ಮೈದಾನ ಏನಿದೆ ಅದು ನನ್ನ ಊರಿನಲ್ಲೇ
ರೋಟರಿ ಬ್ರಹ್ಮಾವರ ಮುಖಾಂತರ, ಗ್ರಾಂಟ್ಸ್ ಮುಖಾಂತರ ಅದು. ಹಾಗೆ ಸುತ್ತಮುತ್ತಲ ಸಾಕಷ್ಟು ಶಾಲೆ ಶೌಚಾಲಯ ಇವತ್ತು ಕೂಡ ಬಹಳ ಉತ್ತಮ ರೀತಿಯಲ್ಲಿದೆ ಅಲ್ಲಿ. ಹಾಗೆ ಫರ್ನಿಚರ್ಸ್ ಕೊಟ್ಟಿದೆ, ಡೆಸ್ಕ್, ಬೆಂಚ್, ಕುಡಿಯೋ ನೀರಿನ ವ್ಯವಸ್ಥೆ. ಮತ್ತು ನಾವು ಸಾಕಷ್ಟು ಎಲ್ಲ ಕಡೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತೇವೆ. ಇದೆಲ್ಲ ನಿಜವಾಗಿ ಬಹಳ ಒಂದು ಮೋಟಿವೇಶನ್ ಇದು. ಅದರಲ್ಲೂ ಕೂಡ ವಿಶೇಷವಾಗಿ ಈಗ ಕಳೆದ 23 ವರ್ಷ ಬ್ರಹ್ಮಾವರ ರೋಟರಿಯಿಂದ ಉಚಿತವಾಗಿ ಮಾನಸಿಕ ಕಾರ್ಯಕ್ರಮ ಏನಿದೆ, ಡಾಕ್ಟರ್ ಪಿ ಭಂಡಾರಿ ಅವರ ಒಂದು ನೇತೃತ್ವದಲ್ಲಿ ರೋಟರಿ ಬ್ರಹ್ಮಾವರ ನಮ್ಮೆಲ್ಲ ಹಿರಿಯ ರೋಟರಿ ಸದಸ್ಯರಲ್ಲಿ ಫುಲ್ ಇನ್ವಾಲ್ವ್ ಆಗಿ ಬಹಳಷ್ಟು ಖುಷಿಯಾಗುತ್ತೆ. ಮೋರ್ ದೆನ್ 15,000 ರಿಜಿಸ್ಟ್ರೇಷನ್ ಆಗಿ ಸೇವೆಯನ್ನು ಪ್ರತಿ ತಿಂಗಳ ಪ್ರಥಮ ಬುಧವಾರ ಆ ಒಂದು ಕ್ಯಾಂಪ್ ಇರ್ತದೆ. 350ರಿಂದ 360 ಪೇಷಂಟಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆದು 1 ತಿಂಗಳ ಫ್ರೀ ಮೆಡಿಸಿನನ್ನು ತಗೊಂಡು ಹೋಗ್ತಾರೆ. ಪುನಃ ಮರು ತಿಂಗಳು ಬರ್ತಾರೆ, ಪುನಃ ಕೌನ್ಸಿಲಿಂಗ್ ಮಾಡ್ತಾರೆ. ಅದರಿಂದ ಅವರು ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದಾರೆ, ಅವರ ಜೀವನದಲ್ಲಿ ಸೆಟ್ಲ್ ಆಗಿದ್ದಾರೆ. ಮತ್ತು ಬಹಳಷ್ಟು ಖುಷಿ. ಜೊತೆಯಲ್ಲಿ ನಾವೊಂದು ಮ್ಯಾಟ್ರಿಕ್ ಗ್ರ್ಯಾಂಟ್ಸ್, ಅದು ಕೂಡ ರೋಟರಿ ಬ್ರಹ್ಮಾವರ ಮುಖಾಂತರ ಗ್ಲೋಬಲ್ ಗ್ರ್ಯಾಂಟ್ ಆಗಿತ್ತು. ಡಯಾಲಿಸಿಸ್ ಬಾಳಿಗೆ ಹಾಸ್ಪಿಟಲ್ನಲ್ಲಿ 4 ಡಯಾಲಿಸಿಸ್ ಮೆಷಿನನ್ನು ಗ್ಲೋಬಲ್ ಗ್ರ್ಯಾಂಟ್ ಮುಖಾಂತರ ತರಿಸಿ ಇವತ್ತು ಬಹಳ ಖುಷಿಯಾಗುತ್ತೆ. ಡೈಲಿ 4 ಬೆಳಗ್ಗೆ 4 ಮಧ್ಯಾಹ್ನ 4 8 ಫ್ರೀ ಡಯಾಲಿಸಿಸ್ ಇದು ಟ್ರೀಟ್ಮೆಂಟ್ ಆಗ್ತಾ ಇದೆ. ಅದರಲ್ಲಿ ನಾವು ಚಾರ್ಜ್ ಮಾಡೋದು ಕೇವಲ 400 ರೂಪಾಯಿ. ಉಳಿದಂತೆ ಎಲ್ಲ ಫ್ರೀ. ಬೇರೆ ಎಲ್ಲಿ ಮಣಿಪಾಲ ಇನ್ನೊಂದು ಕಡೆ ಹೋದರೆ 2,000, 2,500, ಮತ್ತು ಟೈಮ್ ಇಲ್ಲ, ನೈಟ್ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇದು ಆ ರೀತಿ ಇಲ್ಲ, ಬೆಳಿಗ್ಗೆ ಸಂಜೆ ಒಳ್ಳೆಯ ಒಂದು ಟ್ರೀಟ್ಮೆಂಟ್. ನೀವು ಬ್ರಹ್ಮಾವರ ಕ್ಲಬ್ಬಿಗೆ ಸದಸ್ಯರಾಗಿ ಸೇರ್ಪಡೆ ಆದರೆ ಮತ್ತು ಅಧ್ಯಕ್ಷರಾದ್ರಿ, ಈಗ ಗವರ್ನರ್ ಅಂತ ತನಕ ನೀವು ಹೋಗ್ತಾ ಇದ್ದೀರಿ. ಇದರ ನಡುವೆ ಒಂದಷ್ಟು ಪೋಸ್ಟಿಂಗ್ಸ್ ಆಯಾಮದಲ್ಲಿ ಕೆಲಸ ಮಾಡಿ, ವಿಶೇಷವಾಗಿ ಅಂದರೆ 2 ವರ್ಷ ರೋಟರಿ ಡಿಸ್ಟ್ರಿಕ್ಟ್ ಇಂಟ್ರಾಕ್ಟ್ ಚೇರ್ಮನ್, ಇಂಟ್ರಾಕ್ಟ್ ಕ್ಲಬ್ ಎಲ್ಲ ಹೈಸ್ಕೂಲ್ನಲ್ಲಿ ನಾವು ಇಂಟ್ರಾಕ್ಟ್. ಆವಾಗ 3180 ನಾನಿರುವಾಗ 3180 ಇರುವಾಗ 8 ರೆವಿನ್ಯೂ ಜಿಲ್ಲೆ, ಅದರಲ್ಲಿ ಸಾಧಾರಣ 180 ಇತ್ತು ನಾನು ಚಾರ್ಜ್ ತಗೊಳ್ಳುವಾಗ. ಅದನ್ನು 2 ವರ್ಷ ಕಂಟಿನ್ಯೂ ಮಾಡುವಾಗ ಅದನ್ನು ಸಾಧಾರಣ 300 ಇಂಟ್ರಾಕ್ಟ್ ಕ್ಲಬ್ಬನ್ನು ಹುಟ್ಟುಹಾಕಿ ಅದರಿಂದ ಸುತ್ತಮುತ್ತಲಿನ ಬೇರೆ ಶಾಲೆಗಳಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಿ ಆ ವಿದ್ಯಾರ್ಥಿಗಳಿಗೆ ಅವರಿಗೆ ನಾಯಕತ್ವ ಗುಣ, ಸೇವಾ ಮನೋಭಾವವನ್ನು ಏರ್ಪಡಿಸುವಂಥ ವಿಶೇಷವಾದ ವ್ಯವಸ್ಥೆಯನ್ನು ನಾವಲ್ಲಿ ಮಾಡಿದ್ದೇವೆ. ಅದು ನನಗೆ ಭಾಳಷ್ಟು ಖುಷಿ. 2-3 ಇಂಟ್ರಾಕ್ಟ್ ಕಾನ್ಫರೆನ್ಸ್ ಮಾಡಿಸಿದ್ದೇನೆ. ಅದು ಕೂಡ ಹಾಗೆ ರೋಟರಿ ಕಾನ್ಫರೆನ್ಸ್ ಹಾಗೆ ಎಲ್ಲ ಬಹಳಷ್ಟು ಎಂಜಾಯ್ ಮಾಡಿದ್ದಾರೆ. 2001ನಲ್ಲಿ ಮೈಸೂರಿನಲ್ಲಿ ಕೂಡ ನಮಗೆ ಬರ್ತಾ ಇತ್ತು. ಅಲ್ಲಿ ಕೆಲವೊಂದು ಇಂಟ್ರಾಕ್ಟ್ ಸ್ಕೂಲ್ ಬಹಳಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳು ಇವತ್ತು ಅವರೆಲ್ಲ ಈಗ ಕಲಿತು ದೊಡ್ಡ ಪೋಸ್ಟಿಗೆ ಹೋಗಿದ್ದಾರೆ. ಅವರು ಮಧ್ಯೆ ಎಲ್ಲ ನನಗೆ ಸಿಕ್ಕಿದಾಗ ನಾನು ನಿಜವಾಗಿ ಅವರ ಪರಿಚಯ ಆಗೋದಿಲ್ಲ ಚಿಕ್ಕದಲ್ಲಿ. ಈಗ ಅವ್ರು ಬಂದು ನನಗೆ ನಮಸ್ಕಾರ ಮಾಡುವಾಗ ರಿಯಲಿ ದಟ್ ಈಸ್ ದ ಮೋಟಿವೇಶನ್. ಅದು ಖುಷಿ ಆಗುತ್ತೆ. ಅದ ನಂತರ ಅಸಿಸ್ಟೆಂಟ್ ಗವರ್ನರ್ ಆದಾಗ ನಮ್ಮ ಆವಾಗ ಝೋನ್ 2 ಇತ್ತು. ಈ ಝೋನ್ 2 ಅಲ್ಲಿ 5 ಹೊಸ ರೋಟರಿ ಕ್ಲಬ್ಬನ್ನು ಆರಂಭಿಸಿ ಮಾಡಿದಂಥ ಒಂದು ಯಾವುದಲ್ಲ ಸರ್, ಇಲ್ಲಿ ಗುದ್ಯಾವರ ಇದೆ, ಉಡುಪಿ ಮಿಡ್ ಟೌನ್ ಇದೆ, ಹಾಗೆ ಇದು ಹಂಗಾರಕಟ್ಟೆ, ಪೆರಡೂರು, ಸಾಹೇಬರಕಟ್ಟೆ, ಇದೆಲ್ಲ ನನ್ನ ಒಂದು ಅವಧಿಯಲ್ಲಿ ಆದಂಥ ಒಂದು ಕ್ಲಬ್ಗಳು. ಅದು ಕೂಡ ಇವತ್ತು ಎಲ್ಲ ಕ್ಲಬ್ಗಳು ಬಹಳ ಆಕ್ಟಿವ್ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಜೊತೆಯಲ್ಲಿ ರೋಟರಿ ಫೌಂಡೇಶನ್ ಪರ್ಮನೆಂಟ್ ಫಂಡ್ ಚೇರ್ಮನ್, ರೋಟ್ರಾಕ್ಟ್ ಚೇರ್ಮನ್ ಆದೆ, ಮೆಂಬರ್ಶಿಪ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ, ಡಿಸ್ಟ್ರಿಕ್ಟ್ ಆಡಿಟ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೇನೆ. ಹಾಗೆ ಹಲವಾರು ಅಂದರೆ 99-2000 ಇಲ್ಲಿವರೆಗೆ ಪ್ರತಿ ವರ್ಷ ಒಂದಲ್ಲ ಒಂದು ವಿವಿಧ ಜವಾಬ್ದಾರಿಯನ್ನು ತಗೊಂಡು ಅದಕ್ಕೆ ಒಂದು ನ್ಯಾಯವನ್ನು ಒದಗಿಸಿದ್ದೇನೆ. ಈಗ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೀರಿ. ಸುಮಾರು 4 ಜಿಲ್ಲೆಗಳಿಗೆ ಹೇಳಿದ್ರಿ. ಅಂದರೆ ಹೆಚ್ಚು ಕಡಿಮೆ 3 ತಿಂಗಳ ತಿರುಗಾಟ ಎನ್ನುವಂಥದ್ದು ಆರಂಭದಲ್ಲಿ ಮಾಡಬೇಕಾಗತ್ತೆ ಅನ್ಕೋಶ, ಇನ್ಸ್ಟಾಲೇಷನ್ ಬೇರೆ ನೆಪಗಳಿಗೋಸ್ಕರವಾಗಿ. ಹೇಗೆ ಮ್ಯಾನೇಜ್ ಮಾಡ್ತೀರಿ? ಆ್ಯಕ್ಚುಲಿ ಈಗ ನಮಗೆ ಇಲ್ಲಿವರೆಗೆ ಬಹಳ ಕೆಲಸ. ಅದಕ್ಕೆ ಮುಂದಿನ ನನ್ನ ವರ್ಷಕ್ಕೆ ಏನು ಬೇಕು ಅದರ ತಯಾರಿ ಮಾಡುವಂಥದ್ದು, ಅವರಿಗೆ ಟ್ರೈನಿಂಗ್, ಇದೆಲ್ಲ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ, ಅವರಿಗೆ ಬೇರೆ ರೀತಿಯ ಟ್ರೈನಿಂಗ್ ಕೊಡಬೇಕು. ಅಸಿಸ್ಟೆಂಟ್ ಗವರ್ನರ್, ಝೋನಲ್ ಲೆಫ್ಟಿನೆಂಟ್, ಡಿಸ್ಟ್ರಿಕ್ಟ್ ಚೇರ್ಮನ್,
ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಇಷ್ಟು ಮಾಡೋದೇ ಒಂದು ದೊಡ್ಡ ಒಂದು ಜವಾಬ್ದಾರಿ. ಅದ್ರ ಜೊತೆಯಲ್ಲಿ ಇಡೀ ಡಿಸ್ಟಿಕ್ನ ಒಂದು ಡೈರೆಕ್ಟ್ರಿ ಮಾಡಬೇಕು, ಅದು ಕೂಡ ಬಹಳಷ್ಟು ದೊಡ್ಡ ಜವಾಬ್ದಾರಿ. ಇನ್ಸ್ಟಾಲೇಷನ್ ಆಗೋಲ್ಲವರಿಗೆ ಬಹಳಷ್ಟು ಇದೆ. ಇನ್ನು ಮುಂದೆ ಆ್ಯಕ್ಚುಲಿ ಹೇಗಂತ ಹೇಳಿದರೆ ನಮಗೆ ಬೇರೆ ಬೇರೆ ಕ್ಲಬ್ಬಿಗೆ ಒಂದು ದಿವಸ ನಾನಲ್ಲಿ ಅವ್ರ ಜೊತೆ ಇರಲೇಬೇಕು, ಅವರ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೇಗೆ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಅವರಿಗೆ ಮಾರ್ಗದರ್ಶನ ನೀಡಿ ನಮ್ಮ ಡಿಸ್ಟಿಕ್ಕಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿ ಒಟ್ಟಿನಲ್ಲಿ ಅಂತೇಳಿ ಎಲ್ಲ ಡಿಸ್ಟಿಕ್ಕಿನ ಈಗ 90% ಕ್ಲಬ್ ಇದೆ, ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು, ಆ್ಯಕ್ಟಿವ್ ಆಗಿರ್ಬೇಕು. ಜೊತೆಯಲ್ಲಿ ನಮ್ಮ ಎಲ್ಲ ಚೇರ್ಮನ್ ಮತ್ತು ವೈಸ್ ಚೇರ್ಮನ್, ಝೋನಲ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಝೋನಲ್ ಲೆಫ್ಟಿನೆಂಟ್ ಇರ್ತಾರೆ, ಅವರಿಗೂ ಕೂಡ 100% ಇನ್ವಾಲ್ವ್ ಆಗಬೇಕು. ಅವರವರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ. ಟೈಮು ಅಡ್ಜಸ್ಟ್ ಆಗ್ತದೆ, ಯಾಕಂತ ಹೇಳಿದರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ, ಬಟ್ ಅದನ್ನು ನಾವು ಬೇರೆ ಟೈಮನ್ನು ಅಡ್ಜಸ್ಟ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ ಅದನ್ನು ಮ್ಯಾನೇಜ್ ಮಾಡಿ, ಅಂದರೆ ಟೋಟಲಿ ಒಂದು ವರ್ಷ ಎಲ್ಲಿ ಕೊರತೆ ಆಗದ ರೀತಿಯಲ್ಲಿ, ಕೊರತೆ ಆಗದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗುವಂಥ ರೀತಿಯಲ್ಲಿ ವ್ಯವಸ್ಥೆನ ಈಗಾಗಲೇ ನಾನು ಪ್ಲ್ಯಾನ್ ಮಾಡಿದ್ದೇನೆ. ಏನು ಅದಕ್ಕೆ ಇದಿಲ್ಲ, ವೆಲ್ ಪ್ಲ್ಯಾನ್ಡ್. ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಸೆಕ್ರೆಟರಿಯೇಟ್ ಎಲ್ಲ ಇದ್ದಾರೆ, ಅವರು ನನಗೆ ಎಲ್ಲ ರೀತಿಯಲ್ಲಿ ಪ್ರಾಣೇಶ್ ಅಂತಿದ್ದಾರೆ, ಅಶೋಕ್ ಶೆಟ್ಟಿ, ಅರವಿಂದ್ ಕ್ವಾರ್ಟರ್ಸ್, CA ದೇವಾನಂದ್ ಇದ್ದಾರೆ, ಅಭಿನಂದನ್ ಶೆಟ್ಟಿ ಇದ್ದಾರೆ, ಅವರು ನನ್ನ ಅಡ್ವೈಸರ್. ಮೇಯ್ನಾಗಿ ಬಹಳಷ್ಟು ರೀತಿಯಲ್ಲಿ ನನ್ನನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಅಡ್ವೈಸ್ ಮಾಡೋರು ಅಭಿನಂದನ್ ಶೆಟ್ಟಿ ಇದ್ದಾರೆ. ಸೊ ಇವರೆಲ್ಲರ ಒಂದು ಸಹಕಾರದಿಂದ ಜ್ಞಾನವಸಂತ ಶೆಟ್ಟರು, ರಾಜನ ಭಟ್ರು ಇದ್ದಾರೆ, ಅಲನ್ ಲೂಯಿಸ್ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಬಹಳ ಉತ್ತಮ. ಡಾಕ್ಟರ್ ಜಯಗೌರಿ ಉಡುಪಿ ಅವರು ಕೂಡ ಆಸಕ್ತಿ ಇದ್ದರೂ ಕೂಡ ಆ್ಯಕ್ಟಿವ್ ಆಗಿ ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು. ಹಾಗಾಗಿ ನಾನು ಒಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಈಗಾಗಲೇ ರೆಡಿಯಾಗಿದ್ದೇನೆ. ಸರಿ ಸರಿ ಸರಿ. ಬಹುಶಃ ನಿಮ್ಮ ನಿರೀಕ್ಷೆ ಅಂತ ಅದೆಲ್ಲವೂ ಕೂಡ ನಡೀತು ಖಂಡಿತವಾಗಿ. ಆದರೆ ನಾವು ಹೇಳಿದ್ರಿ ರೋಟ್ರಿ ಅಂತಿದ್ರೆ ಸಮಾಜ ಸೇವೆ ಅಂತ ಹೇಳ್ಕೊಂಡು, ಮತ್ತು ಇನ್ನೊಂದು ಮಾತು ಕೂಡ ಹೇಳಿದ್ರಿ, ನಮ್ಮಿಂದ ಆದಷ್ಟು ಅವರಿಗೆ ಸಹಕಾರವನ್ನು ಅಥವಾ ಗ್ರ್ಯಾಂಟ್ಗಳನ್ನು ಕೊಡುವಂಥದ್ದು ಅಂತ ಕೂಡ ಹೇಳಿದ್ರು. ಸೊ ರೋಟ್ರಿಗೆ ನಾವು ಯಾಕೆ ಸೇರಬೇಕು, ಒಬ್ಬ ವ್ಯಕ್ತಿ ಅದನ್ನು ಯಾಕೆ ಸೇರಬೇಕು, ಮತ್ತು ಅವರಿಗೆ ನಿಮ್ಮಿಂದ ಸಹಾಯ ಅಥವಾ ನಿಮ್ಮಿಂದ ಒಂದು ಗ್ರ್ಯಾಂಟ್ ಅಂತ ಹೇಳಿದರೆ ಅದು ಎಲ್ಲಿಂದ ಬರುತ್ತೆ? ಬ್ರಹ್ಮಾವರಕ್ಕೆ ಸಾಧಾರಣ 1-2 ಕೋಟಿವರೆಗೆ ಈಗಾಗಲೇ ಬಂದಿದೆ. ಇಡೀ ನಮ್ಮ 4 ರೆವಿನ್ಯೂ ಜಿಲ್ಲೆಯಲ್ಲಿ ಎಣಿಸಿದರೆ ನಾನು ಕಳೆದ 10 ವರ್ಷ ಒಂದು 20 ಕೋಟಿಗಿಂತ ಮೇಲೆ ಒಂದು ಗ್ಲೋಬಲ್ ಗ್ರ್ಯಾಂಟಿಂದ ನಮಗೆ ಸಹಾಯಧನ ಬಂದಿದೆ. ಅದನ್ನು ನಾವು ಈ ವರ್ಷ ಕೂಡ ಒಂದು 8-10 ಗ್ಲೋಬಲ್ ಗ್ರ್ಯಾಂಟ್ ಬಗ್ಗೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೇವೆ. ನನಗೆ ಜನವರಿಯಲ್ಲಿ ಆರ್ಲ್ಯಾಂಡೋದಲ್ಲಿ ವಿಶೇಷವಾದ ಒಂದು ಟ್ರೈನಿಂಗ್ ಇತ್ತು 1 ವಾರದಲ್ಲಿ. ಆವಾಗ ಇಡೀ ಪ್ರಪಂಚದ 207 ದೇಶದ ಡಿಸ್ಟ್ರಿಕ್ಟ್ ನನ್ನ ಹಾಗೆ ಡಿಸ್ಟ್ರಿಕ್ಟ್ ಬೇರೆ ಬೇರೆ ಡಿಸ್ಟ್ರಿಕ್ಕಿನ ಸುಮಾರು 544 ಡಿಸ್ಟ್ರಿಕ್ಟ್ ಇದೆ. ಆ ಡಿಸ್ಟ್ರಿಕ್ಕಿನ ಗವರ್ನರ್ಸ್ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ, ಅವರೊಟ್ಟಿಗೆ ಚರ್ಚೆ ಮಾಡ್ತೇವೆ. ನಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಮ್ಮಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ ತಾವು ಸಹಕಾರ ಮಾಡಬೇಕು, ಅಂದರೆ ಇಂಟರ್ನ್ಯಾಷನಲ್ ಸ್ಪಾನ್ಸರ್ ಬೇಕು. ಆ ಇಂಟರ್ನ್ಯಾಷನಲ್ ಸ್ಪಾನ್ಸರ್ ಅವ್ರು ಇರ್ತೇವೆ, ನಾವು ಇರ್ತೇವೆ, ಜೊತೆಗೆ ರೋಟರಿ ಫೌಂಡೇಶನ್ ಕೈ ಜೋಡಿಸಿ ಅಂಥ ಒಂದು ಗ್ರ್ಯಾಂಟ್ಸನ್ನು ಈಗಾಗಲೇ ನಾವು ಇದು ಮಾಡಿದ ಒಂದು. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಬ್ರಹ್ಮಾವರದಲ್ಲಿ ಒಂದು ಪ್ರಾಜೆಕ್ಟನ್ನು ನಾವು ಇದು ಮಾಡಿದ್ದೇವೆ. ಇದು ಸ್ಮಶಾನದ ಬಗ್ಗೆ ಒಂದು ದೊಡ್ಡ ಪ್ರಾಜೆಕ್ಟ್, ಈಗಾಗಲೇ ಪ್ರಾಜೆಕ್ಟನ್ನು ಇದು ಮಾಡಿದ್ದೇನೆ. ಹಾಗೆ ಕೋಟೇಶ್ವರ ತಕ್ಕಟ್ಟಿ ಏರಿಯಾದಲ್ಲಿ ಸುಮಾರು 95 ಬಡ ಕುಟುಂಬದ ಮಹಿಳೆಯರಿಗೆ ಒಂದೊಂದು ಧನವನ್ನು ಕೊಡುವುದು, ಸಣ್ಣ 96 ಲಕ್ಷದ ಒಂದು ಪ್ರಾಜೆಕ್ಟ್. ಅದನ್ನು ಕೂಡ ಈಗಾಗಲೇ ನಾವು ಕಲಿಸಿದ್ವಿ. ಅಂದರೆ ಅದರಿಂದ ಅವರ ಇಕಾನಮಿಕ್ ಬೇಸ್ ಜಾಸ್ತಿ ಆಗಿ ಅವರು ಜೀವನದಲ್ಲಿ ಸದೃಢವಾಗಿ ಹಾಗೆ ಅದು ಮುಂದೆ ಹಾಗೆ ಬೆಳೀತಾ ಹೋಗಬೇಕು. ಅಂದರೆ ಒಂದು ದಿವಸಕ್ಕೆ ಮಾತ್ರ ಅಲ್ಲ, ನಿರಂತರವಾಗಿ ಅದು ಬೆಳೀತಾ ಇರಬೇಕು. ಆ ರೀತಿಯ ಪ್ರಾಜೆಕ್ಟನ್ನು. ಮತ್ತು ಎನ್ವೈರ್ಮೆಂಟ್ ಬಗ್ಗೆ ನಾನು ಹೇಳುವಾಗ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕು. ವಿಶೇಷವಾಗಿ ನನ್ನ ಬ್ಯಾಚ್ಮೇಟ್ ಅವರು ಬೆಂಗಳೂರು 3192 ಅಲ್ಲಿಯ DG ಈ ವರ್ಷ ನನ್ನ ರವಿಶಂಕರ್ ಗೋಪೋಜಿ ಅವರು ರೋಟರಿ ಫೌಂಡೇಶನ್ನಿಗೆ 500 crore ಇಡೀ ಪ್ರಪಂಚದಲ್ಲಿ ಫಸ್ಟ್ ಪರ್ಸನ್ 500 crore ಇವತ್ತು ದೇಣಿಗೆಯನ್ನು ಈಗ ಮಾಡಿದ. ಈಗಾಗಲೇ ಅದರಲ್ಲಿ 100 crore ಕೊಟ್ಟಾಗಿದೆ. ಬೈ ವಿಶ್ರಾಂತಿ ಪ್ರಕಾರ ಕೊಡ್ತಾ ಹೋಗ್ತಾರೆ, 500 crore ಕೊಡ್ತೇವೆ ಅಂತ ವಾಗ್ದಾನವನ್ನು ಮಾಡಿ ಆಗಿದೆ. ಸೊ ಅವರು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾರೇ ಇದ್ದರೂ ಯಾವುದೇ ರೋಟರಿ ಡಿಸ್ಟ್ರಿಕ್ಟ್ ಎನ್ವೈರ್ಮೆಂಟ್ ಬಗ್ಗೆ, ಅಂದರೆ ಹಸಿರು ಕ್ರಾಂತಿ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ವಚ್ಛತೆ ಬಗ್ಗೆ, ಇದಕ್ಕೆಲ್ಲ
ಒಳ್ಳೆ ಪ್ರಾಜೆಕ್ಟ್ ಮಾಡೋದಿದ್ರೆ ಅದರ 50% ಕಾಸ್ಟನ್ನು ನಾನು ಕೊಡ್ತೇನೆ ಅನ್ನುವಂಥ ಒಂದು ನಮಗೆಲ್ಲ ವಾಗ್ದಾನ ಮಾಡಿದ್ದಾರೆ. ಸೊ ಅದರ ಮುಖಾಂತರ ಎನ್ವೈರನ್ಮೆಂಟ್ ಬಗ್ಗೆ ಅದು ನಮ್ಮ ಒಂದು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಕೂಡ ಎನ್ವೈರನ್ಮೆಂಟ್, ಕ್ಲೀನ್ ಎನ್ವೈರನ್ಮೆಂಟ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಅದ್ರ ಬಗ್ಗೆ 2-3 ಗ್ಲೋಬಲ್ ಗ್ರ್ಯಾಂಟ್ ಕೂಡ ಈಗ ರೆಡಿ ಆಗ್ತಾ ಇದೆ. ಹಾಗಾಗಿ ಒಂದು 8ರಿಂದ 10 ಗ್ಲೋಬಲ್ ಗ್ರ್ಯಾಂಟನ್ನು ಇಡೀ ಅಂದರೆ ಸಮಾಜಕ್ಕೆ ಉಪಯುಕ್ತವಾದಂಥ ಇದನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರಿ ಸರ್. ಬಿ ಎಂ ಭಟ್ ಅವರು ಮೂಲತಃ ಬಾರ್ಕೂರಿನ ಬಂಡಿ ಮಠದವರು. ಸೊ ಅವರ ತಂದೆ ತಾಯಿ ಹಾಗೆ ಹೆಂಡತಿ ಮಕ್ಕಳು ಈಗ ನೆಲೆಯಾಗಿರುವಂತಹ ಮಾಹಿತಿಗಳನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬಂಡಿ ಮಠ, ಬಾರ್ಕೂರು ಸಮೀಪ, ಮಾರ್ಕು ಹತ್ರ ಇದೆ. ನನ್ನ ತಂದೆ ರಾಮಕೃಷ್ಣ ಭಟ್ ದಿವಂಗತರು, ತಾಯಿ ಕಾವೇರಮ್ಮ. ಆ್ಯಕ್ಚುಲಿ ತಂದೆ ನನಗೆ ಒಂದು 3 ವರ್ಷ ಇರುವಾಗಲೇ ಎಕ್ಸ್ಪೈರ್ಡ್ ಆಗಿದ್ದರು. ಸೊ ಹಾಗಾಗಿ ತಂದೆ ತಾಯಿ 2 ಜವಾಬ್ದಾರಿ ನಮ್ಮ ತಾಯಿ ನಿರ್ವಹಿಸಿ ನಮ್ಮನ್ನು ಈ ಲೆವೆಲ್ಲಿಗೆ ತಂದು ಸಮಾಜದ ಸೇವೆ ಅಥವಾ ನಮ್ಮ ಕುಟುಂಬದ ಒಂದು ವ್ಯವಸ್ಥೆಗೆ ನಮ್ಮನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಸೊ ಹಾಗಾಗಿ ಅಂಥ ಒಂದು ಫ್ಯಾಮಿಲಿಯಲ್ಲಿ ನನ್ನ ಸಹೋದರರು, ನನ್ನ ಸಿಸ್ಟರ್ಸು, ನನ್ನ ಶ್ರೀಮತಿಯವರ ಅವರ ಹೇಳಿ ಅವರ ಹೆಸರು ಕೂಡ ವೀಣಾಯನ್ ಭಟ್ ಅವರ ಫ್ಯಾಮಿಲಿ. ಅವರು ಮೂಲತಃ ಇಲ್ಲಿ ಸಾಲ್ಕೇರಿ ಅವರು. ಅವರ ತಂದೆ ಪದ್ಮನಾಭ ವರಂಬಳ್ಳಿ, ಅವರು SMS-ನಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದರು. ತಾಯಿ ಮನೆಯಲ್ಲಿ ಶಾಂತ ವರಂಬಳ್ಳಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಬ್ರದರ್ ಒಬ್ಬರು ಮಲ್ಪೆಯಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾರೆ, ದೇವರಾಜ ವರಂಬಳ್ಳಿ. ಇನ್ನೊಬ್ಬರು ಕಂಪ್ಯೂಟರನ್ನು ಇಲ್ಲಿ ವಿಷ್ಣುಮೂರ್ತಿ ವರಂಬಳ್ಳಿ, ಯೂನಿವರ್ಸಲ್ ಕಂಪ್ಯೂಟರ್ಸ್ ಅಲ್ಲಿ ಅವರದ್ದಾದ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಬ್ಬರು ಸಿಸ್ಟರ್ಸ್ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗ. ನಿಮ್ಮ ಮಕ್ಕಳು? ನನ್ನ ಮಗ, ನಮಗಿಬ್ಬರು ಮಕ್ಕಳು, ಒಂದು ಆರತಿ, ಒಬ್ಬ ಕೀರ್ತಿ. ಮಗ ಪ್ರಭಾವ ಅಂಥೇಳಿ, ಅವನು ಎಂಜಿನಿಯರಿಂಗ್ ಮಾಡಿ ಬಹಳ ಪ್ರತಿಭಾವಂತ ಹುಡುಗ. ಅವನು ಕೂಡ ಎಂಜಿನಿಯರಿಂಗ್ ಮಾಡಿ ನಂತರ US-ನಲ್ಲಿ MS ಮಾಡಿ ಈಗ ಪ್ರಸ್ತುತ ಅಲ್ಲಿ ಕಾಲ್ಕಮ್ ಅಂತ ಒಂದು USA ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವ್ರ ಜೊತೆಗೆ ಸೊಸೆ ಕೂಡ. ಅವರು ಇಲ್ಲಿ ಮೈಸೂರಿನವರು, ಸ್ವಾತಿ ಅಂತ. ಅವರು ಕೂಡ ಇಂಜಿನಿಯರಿಂಗ್ ಮಾಡಿ MS ಮಾಡಿ ಅಲ್ಲಿ ಅಮೆಜಾನ್ ಕಂಪನಿಯಲ್ಲಿ ವರ್ಕನ್ನು, ಇಬ್ಬರು ಕೂಡ ಅಲ್ಲಿ ಇದ್ದಾರೆ, ಬರ್ತಾ ಇರ್ತಾರೆ. ವರ್ಷಕ್ಕೊಮ್ಮೆ ಒಂದು ತಿಂಗಳು ನಮ್ಮ ಜೊತೆಗೆ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮಗಳು ಪೃಥ್ವಿ, ಡಾಕ್ಟರ್ ಪೃಥ್ವಿ, ಅವಳು MBBS ಮತ್ತು MS NCCL ಮಾಡಿ ಈಗ ಪ್ರಸ್ತುತ ನಮ್ಮ KMCಯಲ್ಲೇ ಕೆಲಸವನ್ನು 2 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ಕೂಡ ಎಲ್ಲರಿಗೂ ಕೂಡ ಭಾಳಷ್ಟು ಖುಷಿ ಅಂದರೆ ಅಷ್ಟು ಉತ್ತಮ ಕೆಲಸವನ್ನು ಅಲ್ಲಿ ಸರ್ವಿಸನ್ನು ಮಾಡ್ತಾ ಇದ್ದಾಳೆ ಬ್ರಹ್ಮಾವರದಲ್ಲಿ. ಇದು ಆದರ್ಶ ನಗರ ಅಂಥೇಳಿ ಇಲ್ಲಿ, ಇದು ನಾನು ಪರ್ಚೇಸ್ ಮಾಡಿ ಇಲ್ಲೇ 95ರಿಂದ ಇಲ್ಲಿ ಸೆಟ್ಲ್ ಆಗಿದ್ದೆ. ಹಾಗೆ ಬಂಡಿಮಠದಲ್ಲಿ ಅಲ್ಲಿ ಕೂಡ ನನಗೆ ಭೂಮಿ ಇದೆ, ವ್ಯವಸಾಯ ಇದೆ. ಅದನ್ನು ಕೂಡ ಅಗ್ರಿಕಲ್ಚರ್ ಕೂಡ ಮಾಡ್ತಾ ಇದೆ. ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇಲ್ಲಿ ನಾನು ಒಬ್ಬನ ಈಗ ಬೇರೆ ಎಲ್ಲ ಹೊರಗಡೆ ಇರುವುದರಿಂದ ನಿರ್ವಹಣೆ ಮಾಡೋದು ನನ್ನ ಜವಾಬ್ದಾರಿ. ಅದನ್ನು ಮಾಡ್ತೇನೆ. ಅದ್ರಲ್ಲೂ ಕೂಡ ಒಂದು ತೃಪ್ತಿ ಇದೆ, ಖುಷಿ ಆಗ್ತಾ ಇದೆ, ತೃಪ್ತಿ ಇದೆ ಅದರಲ್ಲೂ. ಯಾಕಂದ್ರೆ ಸಣ್ಣ ನಾವು ಡೆವಲಪ್ ಆದ ಅಗ್ರಿಕಲ್ಚರ್, ಈಗೆಲ್ಲ ಬೇರೆ ನಮ್ಮ ವ್ಯವಹಾರ ಬೇರೆ ಬೇರೆ ಕ್ಷೇತ್ರದಲ್ಲಿ ಇತ್ತು. ಆ್ಯಕ್ಚುಲಿ ಬ್ರಹ್ಮಾವರದ ರಾಯಲ್ ಇನ್ ಸಿಟಿ ಸೆಂಟರ್, ಅದರಲ್ಲಿ ಒನ್ ಆಫ್ ದ ಡೈರೆಕ್ಟರ್. ಹಾಗೆ ಶಾಸ್ತಾನದಲ್ಲಿ ಕೋಸ್ಟಲ್ ಪ್ಯಾರಡೈಸ್ ಅನ್ನುವಂಥ ಒಂದು ಹೊಸ ಟೂರಿಸಂ ಪ್ರಾಜೆಕ್ಟ್ ಇದು, ಅದರಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ಮಧ್ಯದಲ್ಲಿ 2 ಫ್ಲ್ಯಾಟ್, ಸುಮಾರು ಒಂದು 62 ಮನೆಗಳನ್ನು ಒಳಗೊಂಡ 2 ಫ್ಲ್ಯಾಟ್ ಬ್ರಹ್ಮಾವರದ ಮಧ್ಯ ಕ್ಷೇತ್ರದ ಇದರಲ್ಲೇ ಪ್ರೈಮ್ ಲೊಕೇಶನಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿ, ಅದು ಇವತ್ತು ಅಲ್ಲಿ ಕೂಡ ಒಂದು 62 ಫ್ಯಾಮಿಲಿ ಇವತ್ತು ಬಹಳ ಖುಷಿಯಿಂದ ಜೀವನ ಮಾಡ್ತಾರೆ. ಇದೆಲ್ಲ ಒಂದು ತೃಪ್ತಿ. ಇದರಲ್ಲಿ ನಮ್ಮ ಏನು ಪ್ರೊಫೆಷನ್ ಏನಿದೆ, ನಾನು ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ 37-38 ವರ್ಷ ಆಯಿತು. 1986 ಸ್ಟಾರ್ಟ್ ಮಾಡಿದ್ದಾರೆ. BR ಅಡಿಗರು ಮಹೇಶ್, ಅವರು ನನಗೆ ಒಂದು ರೀತಿ ಗಾಡ್ ಫಾದರ್. ಅವ್ರ ಮುಖಾಂತರ ನಾನು ಬ್ರಹ್ಮಾವರಕ್ಕೆ ಬಂದೆ. ಅದರ್ವೈಸ್ ನಾನು ಇಲ್ಲಿ ಬ್ರಹ್ಮಾವರಕ್ಕೆ ಬರೋ ಚಾನ್ಸೇ ಇಲ್ಲ. ಅವರು ತಂದು ಕೊಡಿಸಿದ್ರು, ಹಾಗೆ ಡೆವಲಪ್ ಆಯಿತು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ವೀಕ್ಷಕರಿಗೆ ಹೇಳೋದಂತ ಹೇಳಿದರೆ, ಜೀವನದಲ್ಲಿ ನಾವು ಹುಟ್ಟುತ್ತೇವೆ, ಬೆಳೀತೇವೆ, ಇದೆಲ್ಲ ಕೂಡ ಸಮಾಜದ ಜನರ
ಒಂದು ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಿಂದ ನಾವು ಬೆಳೆಯೋದು. ನಮ್ಮದು ಏನಲ್ಲ, ನಮ್ಮವರೊಳಗೆ ಏನು ತಗೊಳ್ಳೋದು ಅವರಿಲ್ಲ, ಹೋಗುವಾಗ ಏನು ತಗೊಂಡು ಹೋಗೋದೂ ಇಲ್ಲ. ಆದರೆ ಮಧ್ಯದ ಇದ್ದಂಥ ಈ ಜೀವನದಲ್ಲಿ ಎಲ್ಲ ಸಮಾಜದ ಜನರ ಮುಖಾಂತರ ಅವರ ಸಹಾಯದಿಂದ ಸಾಕಷ್ಟು ಬೆಳೀತೇವೆ. ಆ ಬೆಳೆದ ಒಂದು 10-20% ಅನ್ನಾದರೂ ಸಮಾಜಕ್ಕೆ ನೀಡಿ ಅದರ ಮುಖಾಂತರ ಸಮಾಜದ ಬಡ ಜನರ ಕಣ್ಣರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಆಗ ಮಾತ್ರ ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ, ಜೀವನ ಸಾರ್ಥಕ ಆಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇವೆ. ಸರಿ ಸರ್, ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಬಹುಶಃ ನಿಮ್ಮೆಲ್ಲ ಮಾತುಗಳಲ್ಲಿ ಕೂಡ ಸಮಾಜಕ್ಕಾಗಿ ನಾವು ತುಡಿಬೇಕು ಎನ್ನುವಂಥ ಒಂದು ಮನಸ್ಥಿತಿಯನ್ನು ನಾವು ಕಂಡುಕೊಂಡ್ವಿ. ಆಗಲಿ ನಿಮ್ಮ ಈ ಅವಧಿಯಲ್ಲಿ ಕೂಡ ಇನ್ನಷ್ಟು ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ನೀವು ನಂಬಿರುವಂತಹ ಕುರಾಡಿಯ ಮಹಾಲಿಂಗೇಶ್ವರ ದೇವರು ನೀಡಲಿ, ಬಂಡಿಮಠದ ಮಹಾಲಿಂಗೇಶ್ವರ ದೇವರು ನೀಡಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲಿಯ ತನಕ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರಿ ವೀಕ್ಷಕರೇ, ಶ್ರೀಯುತರ ಕುರಿತು ಅವರ ಶ್ರೀಮತಿ ಮತ್ತು ಅವರ ಸ್ನೇಹಿತ ವರ್ಗದವರು ಕೂಡ ಒಂದಿಷ್ಟು ಶುಭಾಶಯದ ನುಡಿಗಳನ್ನು ಆಡಿದ್ದಾರೆ. ಅವರ ಮಾತುಗಳನ್ನು ಕೇಳ್ತಾ ಈ ಕಾರ್ಯಕ್ರಮಗಳನ್ನು ಮುಗಿಸ್ತೇನೆ. ಅಲ್ಲಿವರೆಗೆ ನಿಮ್ಮ TV ಮಾಡುವ ವಂದನೆಗಳು. ಎಲ್ರಿಗೂ ನಮಸ್ಕಾರ. ನಾನೀಗ BM ಭಟ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅವ್ರು ನನ್ನ ಹಸ್ಬೆಂಡ್. ಅವರೀಗ ನೆಕ್ಸ್ಟ್ 2027ನಲ್ಲಿ ರೋಟ್ರಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಅವರಿಗೆ ನಾನು ಫುಲ್ ಸಪೋರ್ಟ್ ಕೊಡ್ತೇನೆ. ಅವರಿಗೆ ಆಲ್ ದ ಬೆಸ್ಟ್. BM ಭಟ್ರು ಸಿಂಪಲ್ ಆ್ಯಂಡ್ ಹೈ ಥಿಂಕಿಂಗ್, ಹಾರ್ಡ್ ವರ್ಕರ್. ಸೊ ನಾನು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೇನೆ. ಮನೆ ಯಾವ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸ್ತಿದ್ದಿಲ್ಲ. ಅವರು ಫುಲ್ ರೋಟ್ರಿಗೆ ಡೆಡಿಕೇಟ್ ಮಾಡ್ತಾರೆ ಅವರ ಟೈಮನ್ನು. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ರೊಟೇರಿಯನ್ ಪ್ರಾಣೇಶ್ SK, ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅಡ್ಮಿನ್. 2026-27 ಸಾಲಿನಲ್ಲಿ ನಮ್ಮ ಬ್ರಹ್ಮಾವರ ರೋಟರಿ ಕ್ಲಬ್ನ ಹಿರಿಯ ಸದಸ್ಯರಾದ ರೊಟೇರಿಯನ್ BM ಭಟ್ ಅವರು ಗವರ್ನರ್ ಆಗ್ತಾ ಇರೋದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ. ಸುಮಾರು 50 ವರ್ಷಗಳ ಇತಿಹಾಸವಿರುವ ಈ ಬ್ರಹ್ಮಾವರ ರೋಟರಿ ಕ್ಲಬ್ನ ಒಬ್ಬರು ಗವರ್ನರ್ ಆಗಿರೋದು ನಮ್ಮ ಡಿಸ್ಟಿಕ್ಕಿಗೆ ತುಂಬ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಸಹಕಾರ ಆಗಿದೆ ಅಂತ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಅವರು ಒಂದು ವಿಷನ್ ಇಟ್ಕೊಂಡು ಈ ಒಂದು ಡಿಸ್ಟಿಕ್ ಗವರ್ನರ್ ಆಗಿ ಕೆಲಸ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅದನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲ ರೋಟರಿ ಸದಸ್ಯರು ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ರೊಟೇರಿಯನ್ MPHF ಅಶೋಕ್ ಕುಮಾರ್ ಶೆಟ್ಟಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮುಖ್ಯ ಶಿಕ್ಷಕನಾಗಿ ನಿವೃತ್ತಿ ಹೊಂದಿದ್ದೇನೆ. ಬ್ರಹ್ಮಾವರ ರೋಟರಿಯ ಸಕ್ರಿಯ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ನಮಗೆ 26-27 ಅನ್ನುವಂಥದ್ದು ಒಂದು ವಿಶೇಷವಾದ ಸಂದರ್ಭ. ನಮ್ಮ ರೋಟರಿಯ ಹಿರಿಯ ಸದಸ್ಯರಾಗಿರುವ ರೊಟೇರಿಯನ್ ಮೇಜರ್ ಡೋನರ್ BM ಭಟ್ ಅವರು ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ನಾಳೆ ಅವರ ಪದಪ್ರದಾನ ಸಮಾರಂಭ ನಡೆಯಲಿಕ್ಕಿದೆ. BM ಭಟ್ರು ಸುಮಾರು 37 ವರ್ಷಗಳ ಕಾಲ ರೋಟರಿ ಬ್ರಹ್ಮಾವರದಲ್ಲಿ ಸಮಾಜ ಸೇವಾ ಕ್ಷೇತ್ರಗಳಿಗೆ ಹರಡಿಕೊಂಡು ಮಾತ್ರ ಅಲ್ಲ, ಮುಖ್ಯವಾಗಿ ಅವರು ಸಹಕಾರಿ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಮುಖ್ಯವಾಗಿ ಕೃಷಿ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಒಂದು ಕಾಯಕ ಮಾಡಿದ ವ್ಯಕ್ತಿ. ಅವರಿಗೆ ಬಹಳ ಮುಖ್ಯವಾಗಿ ಮೊದಲೇ ಅವರು ಗವರ್ನರ್ ಆಗಬೇಕಾಗಿತ್ತು. ಈ ವರ್ಷ ನಮ್ಮ ಬ್ರಹ್ಮಾವರಕ್ಕೆ ಮತ್ತು BM ಭಟ್ರಿಗೆ ಒಂದು ವಿಶೇಷವಾದ ಒಂದು ಅವಕಾಶ ಸಿಕ್ಕಿದೆ. ರೋಟರಿಯಲ್ಲಿ ಅವರು ಖಂಡಿತವಾಗಿ ಹಿಂದೆ ಎಲ್ಲ ಆಗದಷ್ಟು ಅದಕ್ಕಿಂತ ಹೆಚ್ಚಿನ ಸೇವೆಯನ್ನು ಸಮಾಜಕ್ಕೆ ಮತ್ತು ಎಲ್ಲ ಗ್ರಾಮೀಣ ಭಾಗಕ್ಕೆ ರೋಟರಿ ಮೂಲಕ ನೀಡ್ತಾರೆ. ಆ ಮೂಲಕ ಅವರು ಕೂಡ ತಮ್ಮ ಹೆಚ್ಚುಗಾರಿಕೆಯನ್ನು ಪ್ರದರ್ಶಿಸುತ್ತಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಅವರಿಗೆ ಆಲ್ ದಿ ಬೆಸ್ಟ್ ಶುಭಾಶಯ ಹೇಳಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಎ ಕುಮಾರ್ ಶೆಟ್ಟಿ, ಸಾಹೇಬ್ರಗಟ್ಟೆಯ ಕ್ಲಬ್ಬಿನ ಸಕ್ರಿಯ ಸದಸ್ಯ. ನಾನು ಈ ವರ್ಷ BM ಭಟ್ರ ಟೀಮಿನಲ್ಲಿ AG ಆಗಿದ್ದೇನೆ, ಅಸಿಸ್ಟೆಂಟ್ ಗವರ್ನರ್. BM ಭಟ್ರನ್ನ ನಾನು ಬಹಳ ವರ್ಷದಿಂದ ಬಲ್ಲೆ. ಅವರ ಎಲ್ಲ ಚಟುವಟಿಕೆಗಳಲ್ಲಿಯೂ ನಾನು ಭಾಗಿಯಾಗಿದ್ದೇನೆ. ಇವತ್ತು ಅವರು ಗವರ್ನರ್ ಆಗಿದ್ದಾರೆ, ಬಹಳ ಸಂತೋಷದ ವಿಷಯ. ಅವರ ಗವರ್ನರ್ಶಿಪ್ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಖಂಡಿತ ಮಾಡ್ತಾರೆ. ಅವರನ್ನು ನಾವು ಒಂದು ಒಳ್ಳೆಯ ಒಂದು ಗವರ್ನರ್ ಆಗಿ ರೂಪಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೇವೆ. ಇದು ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ. ಅದಕ್ಕಾಗಿ ನಾವು ಸಂತೋಷ ಪಡ್ತೇವೆ. ಅವರಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ.